ದಿನಾಂಕ 30/1/2025 ತಾರೀಕು ಈ ದಿನ. ಇದನ್ನು ನಾವು ಬಿತ್ತನೆ ಮಾಡಿದ್ದು ಬಂದುಬಿಟ್ಟು 18ನೇ ತಾರೀಕು 6ನೇ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದ್ದು ಕಡಲೆಕಾಯಿ ಗಿಡ. ಅದರೊಳಗಡೆ ಪುಂಡಿ ಅಕ್ಕಡಿ ಸಾಲಲ್ಲಿ ಪುಂಡಿ ಹಾಕಿದ್ದಿದ್ದು. ಇವತ್ತು ನಮ್ಮಲ್ಲಿ ಇದನ್ನು ಕಟಾವು ಮಾಡ್ತಾಯಿದ್ದೀವಿ. ಪುಂಡಿ ನೋಡಿ, ಈ ಅಕ್ಕಡಿ ಸಾಲಲ್ಲಿ ನಾವು ಹಾಕಿರೋವಂಥದ್ದು ನಿಮಗೆ ಸಾಲಲ್ಲಿ ಎಲ್ಲ ಬೆಳೆಗಳು ಬಂದ ಮೇಲೆ ಕೂಡ ಕೊನೆಯಲ್ಲಿ ಇವಾಗ ಪುಂಡಿ ಬಂದಿದೆ. ಮತ್ತು ನೋಡಿ, ನಮ್ಮ ಔಡ್ಲದ ಗಿಡಗಳು ಕೂಡ ಹಾಗೆ ಇದ್ದಾವೆ. ಈಗ ಈ ಪುಂಡಿಯನ್ನು ನಾವು ಕಟಾವು ಮಾಡಿ ಮುಂದಿನ ಬಿತ್ತನೆ ಬೀಜಗಳಿಗಾಗಿ ಸಂಗ್ರಹಣೆ ಮಾಡ್ತಿದ್ವಿ. ಹಾಗೆ ಈ ಪುಂಡಿ ಸೊಪ್ಪಿನ ಮೇಲೆ ಬಂದಿರತಕ್ಕಂಥ ಕಾಯಿ ಒಟ್ಟು ಏನಿದೆಯೋ ಅದನ್ನು ಕೂಡ ವ್ಯಾಲ್ಯೂ ಎಡಿಷನ್ ಮಾಡ್ಬೋದು ಅನ್ನುವಂಥದ್ದನ್ನು ನಮ್ಮ ಸ್ನೇಹಿತರು ತಿಳಿಸಿದ್ದಾರೆ. ಅದನ್ನು ಕೂಡ ಈಗ ನಾನೇನು ಮಾಡ್ತಿದ್ದೀನಿ, ಮಾದರಿಯಾಗಿ ಒಂದು 10 kgಯಷ್ಟು ಮಾತ್ರ ಈ ಪುಂಡಿ ಈ ಕಾಯಿ ಇದೆಯಲ್ಲ, ಈ ಕಾಯಿ ಮೇಲಿರುವಂಥ ಈ ಒಟ್ಟನ್ನು ಬಿಡಿಸಿದಾಗ ಒಳಗಡೆ ಇರುವಂಥ ಬೀಜ ಹಂಗೆ ಇರುತ್ತೆ. ಈ ಒಟ್ಟನ್ನು ನಾವು ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಅನಂತರ ನಾವು ಇದು ಪೌಡ್ರ್ ಮಾಡ್ಕೊಂಡು ಟೀಗೆ ಬಳಸ್ಬೋದು ಅನ್ನೋವಂಥದ್ದು. ಇನ್ನೂ ಕೆಲವರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಸೊಪ್ಪು ಏನಿದೆ, ಈ ಕಾಯಿಗಳು, ಇದನ್ನು ಪೌಡ್ರ್ ಮಾಡಿದ ಮೇಲೆ ಶುಗರ್ ಇರತಕ್ಕಂಥವ್ರು, ಅದು ಬ್ಲಡ್ ಶುಗರ್ ಯಾರಿಗಿರ್ತದೋ, ರಕ್ತದಲ್ಲಿ ಶುಗರ್ ಅಂಶ ಯಾರಿಗಿರ್ತದೋ ಅವ್ರು ಬಳಸಿದರೆ ತುಂಬ ಒಳ್ಳೆಯದು ಅನ್ನುವಂಥದ್ದನ್ನು ಹೇಳ್ತಾರೆ. ಈಗ ನೋಡಿ, ನಮ್ಮ ಹೊಲದಲ್ಲಿ ಇದನ್ನೆಲ್ಲ ಕಟಾವು ಮಾಡಿ ತಗೊಂಬಂದು ನಾವು ಬೀಜಗಳಿಗಾಗಿ ಒಣಗಾಕಿದ್ವಿ. ಇದು ಬಿತ್ತನೆ ಬೀಜಕ್ಕಾಗಿ ಒಣಗುವಂಥದ್ದು. ಸರಿಸುಮಾರು ನನಗೆ 1 ಕ್ವಿಂಟಾಲ್ ಬೀಜ ಆಗುವಂಥ ಒಂದು ನಂಬಿಕೆ ಇದೆ. ಯಾಕೆಂದರೆ ನಾವು ಈಗ ಹೊಲ ಬಿತ್ತನೆ ಮಾಡುವಾಗ ಹಾಕಿದ್ದೆಲ್ಲ ಕೂಡ ಒಂದು 100ರಿಂದ 150 ಗ್ರಾಮ್ ಬೀಜ ಮಾತ್ರ ನಾವು ಹಾಕಿದ್ದಿದ್ದು. ಮತ್ತು ಪುಂಡಿ ಸೊಪ್ಪನ್ನು ನಾವು ಕಟಾವು ಮಾಡಿದಂಥ ಸಮಯದಲ್ಲಿ 3 ಕೊಯ್ಲು ಕಟಾವು ಮಾಡಿದ್ವಿ. ನಮಗೆ ಈ ಅಕ್ಕಡಿ ಹೊಲದಲ್ಲಿ 11,000 ರೂಪಾಯಿ ಪುಂಡಿ ಸೊಪ್ಪಲ್ಲಿ ಬಂತು ಮಾರ್ಕೆಟಲ್ಲಿ ಮಾರಾಟ ಮಾಡಿದಾಗ. ಈಗ ಬೀಜ ಮತ್ತು ಅದರ ಮೇಲಿನ ಒಟ್ಟು ಇವೆಲ್ಲವನ್ನು ಕೂಡ ಮೌಲ್ಯವರ್ಧನೆ ಮಾಡುವಂಥ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಾರಿ ಪ್ರಾಯೋಗಿಕವಾಗಿ ಈ ಗೋಂಗೂರ ಕಾಯಿ ಮೇಲಿನ ಒಟ್ಟು ಏನಿದೆಯೋ ಈ ಒಟ್ಟು ಇದು ನೆರಳಲ್ಲಿ ಒಣಗಿಸಿ ಅದನ್ನು ಮತ್ತೆ ಟೀ ಪೌಡ್ರ್ ಮಾಡುವಂಥದ್ದು. ಇದು ಅದೇ ಥರದಲ್ಲಿ ಬೀಜಗಳು ಇಲ್ಲಿ ಉದುರುತ್ತೆ. ಬೀಜಗಳು ಮಾರ್ಕೆಟಿಂಗು ಮಾಡ್ಬೋದು ಮತ್ತು ಮುಂದಿನ ಬಿತ್ತನೆ ಬೀಜ ಕೂಡ ಬಳಸ್ಬೋದು. ಆ ಉದ್ದೇಶ ಇಟ್ಕೊಂಡು ನಮ್ಮ ಅಕ್ಕಡಿ ಹೊಲದಲ್ಲಿ ಮಾಡಿರ್ತಕ್ಕಂಥದ್ದು. ನನ್ನ ಹೆಸರು ಅರಿವು ಪ್ರಭಾಕರ್. ಇದು ಮುಂದೆ ಯಾವ ರೀತಿಯಲ್ಲಿ ಈ ಪುಂಡಿ ಸೊಪ್ಪಿನ ಮೌಲ್ಯವರ್ಧನೆ ಇದೆ ಅನ್ನುವಂಥದ್ದನ್ನು ನಮ್ಮ ಒಂದು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇರ್ತಕ್ಕಂಥ ಒಂದು ಗುಂಪಲ್ಲಿ ನಾನು ಹಂಚಿಕೆ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಯಾಕೆಂದರೆ ಈ ವರ್ಷ ನಮಗೆ ಮಾರ್ಕೆಟ್ ವ್ಯವಸ್ಥೆ ಇದೆ ಅನ್ನುವಂಥದ್ದು ಗೊತ್ತಾಗಿದ್ದಿದ್ರೆ ಇಡೀ ಇಷ್ಟು ಕಾಯಿಯನ್ನು ಕೂಡ ಬಿಡಿಸಿ ಅದನ್ನು ಪೌಡ್ರ್ ಮಾಡುವಂಥದ್ದಿತ್ತು. ಆದರೆ ನಾನು ಮಾದರಿಯಾಗಿ ಮಾಡುವಂಥದ್ದಕ್ಕೆ ಮಾತ್ರ ಈಗ ಒಂದು 10 kgಯಷ್ಟು ಕಾಯಿಗಳನ್ನು ಬಿಡಿಸಿ ಅದರ ಮೇಲೆ ಒಟ್ಟನ್ನು ಸೋಲಾರ್ ಇದರಲ್ಲಿ ಇದು ಮಾಡ್ತಿದ್ದೀನಿ. ಅದು ಒಣಗಿದ ಮೇಲೆ ಎಷ್ಟು ಪೌಡ್ರ್ ಆಗುತ್ತೆ ಅಂತ ನೋಡ್ಕೊಂಡು ಆ ಪೌಡ್ರಿಗೆ ಮಾರ್ಕೆಟ್ ವ್ಯವಸ್ಥೆ ಸಿಕ್ಕಿದೆ ಅಂದರೆ ಮುಂದಿನ ವರ್ಷ ಇದನ್ನು ಇನ್ನೂ ಯಥೇಚ್ಛವಾಗಿ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ನಮ್ಮ ಕನೆಕ್ಟ್ ವಿತ್ ನೇಚರ್ ಗ್ರೂಪಲ್ಲಿ ಮತ್ತು ನಮ್ಮ ಸಾಂಪ್ರದಾಯಿಕ ವೈದ್ಯಕೀಯ ಇದು ಏನಿದೆಯೋ ಆ ಎರಡೂ ಗುಂಪಲ್ಲೂ ಕೂಡ ನಾನು ಹಂಚಿಕೆ ಮಾಡ್ತೀನಿ. ಆ ಥರ ಏನಾದರೂ ಮಾರ್ಕೆಟ್ ವ್ಯಾಲ್ಯೂ ವ್ಯವಸ್ಥೆ ಇದೆ ಅಂತಂದರೆ ತಿಳಿಸ್ಕೊಡ್ಬೇಕು ಅಂತೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು ಬಿತ್ತನೆ ಬೀಜಕ್ಕೆ ಮತ್ತು ಪೌಡ್ರಿಗಾಗಿ 9008157567. ನನ್ನ ಹೆಸರು ಅರಿವು ಪ್ರಭಾಕರು ಮತ್ತು ಅಕ್ಕಡಿ ಪ್ರಭಾಕರ್ ಅಂತ ಕರೀತಾರೆ. ನನ್ನನ್ನು ಸಂಪರ್ಕಿಸಿದಲ್ಲಿ ಇದರ ಬೀಜ ಮತ್ತು ಈಗ ಒಣಗಿಸಿರ್ತಕ್ಕಂಥ ಪೌಡ್ರ್ ಏನು ಮಾಡಿದ್ದೀವೋ ಅದು ಕೂಡ ಸಿಗುವಂಥ ವ್ಯವಸ್ಥೆ ಇದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.